ಮೊನ್ನೆ ನಾನು ಸುದ್ದಿ ಮಾಡಿದೆ, KSRTC ಬಸ್ ಸ್ಟ್ಯಾಂಡಲ್ಲಿ 2 ವೀಲರ್ ಪಾರ್ಕಿಂಗ್ ಮಾಡಬೇಡಿ, ಪಾರ್ಕಿಂಗ್ ಮಾಡಿದ್ರೆ ಪೊಲೀಸರು ತಗೊಂಡೋಗಿ ನಿಮಗೆ ಫೈನ್ ಹಾಕಂತ ಕೆಲಸ ಮಾಡ್ತಾರೆ ಅಂತ ಹೇಳಿದ್ದೆ. ಇವತ್ತು ನೋಡ್ತಾ ಇದ್ದೀರಾ ನೀವು, ಇವತ್ತು ಆಲ್ರೆಡಿ ಪೊಲೀಸರೆಲ್ಲ ಗಾಡಿಗಳನ್ನ ಸ್ಟೇಷನ್ ಹತ್ರ ತಗೊಂಡು ಹೋಗ್ತಾ ಇದ್ದಾರೆ. ಏನು ಬೆಳಿಗ್ಗೆ ಬಂದು ಗಾಡಿಗಳು ನಿಲ್ಲಿಸೋಗಿದ್ರು ಅವರೆಲ್ಲ ಸ್ಟೇಷನ್ ಹತ್ರ ಹೋದರೆ ಮಾತ್ರ ನಿಮ್ಮ ಗಾಡಿಗಳು ಸಿಗ್ತವೆ. ದಯಮಾಡಿ ಮತ್ತೆ ಹೇಳ್ತಾ ಇದ್ದೀನಿ, ಟ್ರಾಫಿಕ್ ತೊಂದರೆ ಆಗೋದ್ರಿಂದ KSRTC ಡಿಪಾರ್ಟ್ಮೆಂಟವರು ಹಾಗೂ ಪೊಲೀಸ್ ಇಲಾಖೆಯವರು ಪೊಲೀಸ್ ಇಲಾಖೆಯವ್ರಿಗೆ ನೀವೆಲ್ಲ ಸಹಕರಿಸಬೇಕು. ಇವತ್ತು ಏನಂದರೆ ಇವತ್ತು ಸಿಕ್ಕಾಪಟ್ಟೆ 2 ವೀಲರ್ಸ್ಗಳು ಹೆಂಗಂದ್ರೆ ಹಂಗೆ KSRTC ಬಸ್ ಸ್ಟ್ಯಾಂಡ್ ಒಳಗಡೆ ನುಗ್ತಾ ಇರೋದು, ಆಟೋಗಳು ನುಗ್ತಾ ಇರೋದೆಲ್ಲ ಡೈಲಿ ನೋಡ್ತಾ ಇದ್ವಿ. ಅದನ್ನು ಗಮನ ಸೆಳೆಯಂತ ಕೆಲಸ ಮಾಡಿದರು ಪೊಲೀಸರು. ಇವತ್ತು ಏನು ನೋಡ್ತಾ ಇದ್ದಾರೆ, ಇವತ್ತು ಎಲ್ಲ 2 ವೀಲರ್ಸು ಒಳಗಡೆ KSRTC ಬಸ್ ಸ್ಟ್ಯಾಂಡ್ ಒಳಗಡೆ ಇರೋದ್ರಿಂದ, ಒಳಗಡೆ ಎಂಟ್ರಿ ಆಗಿರೋದ್ರಿಂದ ಇವತ್ತು ಏನು ಪೊಲೀಸರು ಏನು ಮಾಡಬೇಕು ಕೆಲಸಗಳು ಮಾಡ್ತಾ ಇದ್ದಾರೆ. ಇವತ್ತಿಂದ ಯಾರು KSRTC ಬಸ್ ಸ್ಟ್ಯಾಂಡ್ ಒಳಗಡೆ ಗಾಡಿ 2 ವೀಲರ್ಗಳು ಹಾಕೋಕೆ ಹೋಗಬೇಡಿ. 2 ವೀಲರ್ ಹಾಕಿದ್ರೆ ಫೈನ್ ಆಗುತ್ತೆ. ಫೈನ್ ಹಾಕಿದ್ರೆ ಆಟೋಗಳು ಸಮೇತ ಒಳಗಡೆ ಬರೋಂಗಿಲ್ಲ. ಈ KSRTC ಬಸ್ ಸ್ಟ್ಯಾಂಡ್ ಒಳಗಡೆ ಯಾವುದೇ ತರಹ 2 ವೀಲರ್ಗಳು ಯಾವ ಎಂಟ್ರಿ ಆಗೋಂಗಿಲ್ಲ. ಎಂಟ್ರಿ ಆದರೆ ಫೈನ್ ಬೀಳುತ್ತೆ. ಏನು 3 ದಿನದಿಂದ ಸುದ್ದಿ ಇದ್ದರೂ ಸಹ ಯಾವುದೋ ಕೇರ್ ಮಾಡದೆ ಯಾವುದಕ್ಕೂ ಲೆಕ್ಕಿಸಿ ತಾಂಬಂದು ಗಾಡಿ ಹಾಕಿರೋದ್ರಿಂದ ಇವತ್ತು 2 ವೀಲರ್ಸ್ ಎಲ್ಲ ತಗೊಂಡೋಗಿ ಏನು ಶಿರಾ ಟ್ಯಾನಲ್ಲಿ ಇರ್ತದೆ 2 ವೀಲರ್ಸ್ ಎಲ್ಲ, ಅಲ್ಲಿ ನೀವೆಲ್ಲ ಹೋಗಿ ನೀವು 2 ವೀಲರ್ ಕಲೆಕ್ಟ್ ಮಾಡ್ಕೊಬೋದು, ಫೈನ್ ಕಟ್ಟಂತ ಕೆಲಸ ಇರ್ತದೆ. ಎಲ್ಲರೂ ನೀವು ಸಾರ್ವಜನಿಕರು ಸಹಕರಿಸಿದ್ರೆ ಟ್ರಾಫಿಕ್ ನಿಯಂತ್ರಣ ಮಾಡ್ಬೋದು. ಹಾಗೆ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ. ಸ್ಟೇಷನ್ಗೆ ಹೋದರೆ ಸುಮ್ಮನೆ ನಿಮ್ಗೆ ಗಾಡಿ ಕೊಡಲ್ಲ. ನಿಮ್ಮ ಗಾಡಿ ಡಾಕ್ಯುಮೆಂಟು, ಇನ್ಸೂರೆನ್ಸ್ ಕಾಪಿ ಎಲ್ಲ ತಗೊಂಡು ಹೋಗ್ಬೇಕಾಗ್ತದೆ. ತಗೊಂಡೋಗಿ ಫೈನ್ ಕಟ್ಟಿ ನೀವು ಗಾಡಿ ತಗೊಬರ್ಬೇಕಾಗುತ್ತೆ. ದಯಮಾಡಿ ಇವತ್ತೇನು KSRTC ಬಸ್ ಸ್ಟ್ಯಾಂಡ್ ಶಿರಾ KSRTC ಬಸ್ ಸ್ಟ್ಯಾಂಡ್ ಒಳಗಡೆ ಯಾರ್ಯಾರು 2 ವೀಲರ್ ನಿಲ್ಲಿಸಿದ್ರಿ ಅವರೆಲ್ಲ ಶಿರಾ ಪೊಲೀಸ್ ಠಾಣೆಗೆ ಹೋಗಿ ನಿಮ್ಮ ಗಾಡಿಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋಂಥ ಕೆಲಸ ಮಾಡಿ. ಇನ್ನು ಮುಂದೆ ಯಾರು KSRTC ಬಸ್ ಸ್ಟ್ಯಾಂಡ್ ಒಳಗಡೆ 2 ವೀಲರ್ ನಿಲ್ಲಿಸಬೇಡಿ ಅಂತ ಕೇಳ್ಕೊಂಡು. ಏನು ನೋಡ್ತಾ ಇದ್ದಾರೆ, ಪೊಲೀಸ್ ಇಲಾಖೆಯವರು, ಪೊಲೀಸ್ ಇನ್ಸ್ಪೆಕ್ಟರ್ ಸಹ ಬಂದಿದ್ದಾರೆ ಶಿರಾ ಟೌನಲ್ಲಿ. ಅವ್ರು ಬಂದು ಅವ್ರ ಮುಖಾಂತರನೇ ಗಾಡಿಗಳೆಲ್ಲ ಎತ್ತಿಸ್ತಾ ಇರ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ದಯಮಾಡಿ ನೀವೇನಾದ್ರು ಗಾಡಿ ಬೇಕಾದರೆ ಶಿರಾ ಪೊಲೀಸ್ ಸ್ಟೇಷನಲ್ಲಿ ನೀವು ಏನು ಆರ್ ಸಿ ಕಾರ್ಡು, ಡಾಕ್ಯುಮೆಂಟು ಏನೇನಿದೆ ಗಾಡಿ ಸಂಬಂಧಪಟ್ಟಂಗೆ ಎಲ್ಲ ಇನ್ಸೂರೆನ್ಸ್ ಎಲ್ಲ ತೊಗೊಂಡೋಗಿ ನಿಮ್ಮ ಗಾಡಿ ತಗೋಬೇಕಂತ ಕೆಲಸ ಮಾಡಬೇಕಾಗ್ತದೆ. ನೋಡ್ತಾ ಇರ್ಬೋದು, ಪೊಲೀಸ್ ಇನ್ಸ್ಪೆಕ್ಟರ್ ಸಮೇತ ಇಲ್ಲಿ ಜೊತೆಗೂಡಿ ಈ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ದಯಮಾಡಿ ಸಂಚಾರ ವ್ಯವಸ್ಥೆಗೆ ಸುಗಮ ಮಾಡಿಕೊಡ್ಬೇಕು, ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊತೀನಿ. ನಮಸ್ಕಾರ. ಥೈರಾಯ್ಡ್ ಇದೆಯಾ? ದಪ್ಪ ಆಗ್ತಾ ಇದ್ದೀರಾ? ಥೈರಾಯ್ಡ್ನ ಹೇಗೆ ರಿವರ್ಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ? ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್. ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು, ಆದರೆ ಥೈರಾಯ್ಡನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ಮ ಜೀನಿ ಸ್ಲಿಮ್ ಹೆಲ್ಪ್ ಆಗುತ್ತೆ. ಥೈರಾಯ್ಡ್ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಸ್ಲಿಮ್ ಅಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್. ಸೊ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಆರೋಗ್ಯವಾಗಿರಿ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ, ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ.